ರೈನ್ಬೋ ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ಛೋಟಾ ಭೀಮ್ ಮತ್ತು ಎನ್ಚಾಂಟೆಡ್ ಫಾರೆಸ್ಟ್. ಧೋಲಾಕ್ಪುರದ ರೋಮಾಂಚಕ ಪಟ್ಟಣದಲ್ಲಿ ನಗುವು ಗಾಳಿಯಲ್ಲಿ ತುಂಬಿತ್ತು. ಛೋಟಾ ಭೀಮ್ ಎಂಬ ಒಬ್ಬ ಧೈರ್ಯಶಾಲಿ ಮತ್ತು ಬಲಶಾಲಿ ಯುವಕ ವಾಸಿಸುತ್ತಿದ್ದ. ಒಂದು ಬಿಸಿಲಿನ ದಿನ ಭೀಮ್ ಮತ್ತು ಅವನ ಸ್ನೇಹಿತರು ರಾಜು, ಚುಟ್ಕಿ, ಜಗ್ಗು ಮತ್ತು ಕಾಲಿಯ ಹೊಸ ಸಾಹಸವನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಅವರು ಧೋಲಪುರದ ಹೊರವಲಯದಲ್ಲಿರುವ ಮಂತ್ರಿಸಿದ ಕಾಡಿನ ಬಗ್ಗೆ ಪಿಸುಮಾತುಗಳನ್ನು ಕೇಳಿದ್ದರು. ದಂತಕಥೆಗಳು ಮಾಂತ್ರಿಕ ಜೀವಿಗಳು ಮತ್ತು ಅದರ ಆಳದಲ್ಲಿನ ಗುಪ್ತ ನಿಧಿಗಳ ಬಗ್ಗೆ ಮಾತನಾಡುತ್ತವೆ. ಅವರು ಅನ್ವೇಷಿಸಲು ಹೊರಟಾಗ ಅವರಲ್ಲಿ ಉತ್ಸಾಹ ಉಕ್ಕಿತು. ಅವರು ಸಮೃದ್ಧ ಅರಣ್ಯವನ್ನು ಪ್ರವೇಶಿಸಿದಾಗ ಗಾಳಿಯು ಮಾಯಾದಿಂದ ಮಿನುಗುತ್ತಿರುವಂತೆ ತೋರುತ್ತಿತ್ತು. ಬಹುವರ್ಣದ ಗರಿಗಳನ್ನು ಹೊಂದಿರುವ ಪಕ್ಷಿಗಳು ಅವುಗಳ ಸುತ್ತಲೂ ಬೀಸುತ್ತಿದ್ದವು. ಕಾಡಿನೊಳಗೆ ಆಳವಾದ ದಾರಿಯನ್ನು ಮುನ್ನಡೆಸಿದವು. ಪ್ರತಿ ಹೆಜ್ಜೆಯಲ್ಲೂ ಅವರ ಕುತೂಹಲ ಹೆಚ್ಚುತ್ತಲೇ ಹೋಗುವುದನ್ನು ಸ್ನೇಹಿತರು ಅನುಸರಿಸದೇ ಇರಲಾಗಲಿಲ್ಲ. ಶೀಘ್ರದಲ್ಲೇ ಅವರು ಅತೀಂದ್ರಿಯ ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಬುದ್ಧಿವಂತ ಹಳೆಯ ಗೂಬೆಯ ಮೇಲೆ ಎಡವಿದರು. ಗೂಬೆ ತನ್ನನ್ನು ಮಂತ್ರಿಸಿದ ಕಾಡಿನ ಕಾವಲುಗಾರ ಓಂಕಾರ ಎಂದು ಪರಿಚಯಿಸಿಕೊಂಡಿತು. ಸ್ವಾಗತ ಛೋಟಾ ಭೀಮ್ ಮತ್ತು ಸ್ನೇಹಿತರೆ. ಅರಣ್ಯವು ಶುದ್ಧ ಹೃದಯಗಳನ್ನು ಗ್ರಹಿಸುತ್ತದೆ ಮತ್ತು ನಿಮಗೆ ಮಾರ್ಗವನ್ನು ನೀಡಲಾಗಿದೆ. ಆದರೆ ಹುಷಾರಾಗಿರಿ, ಏಕೆಂದರೆ ಒಳಗಿನ ಮಾಂತ್ರಿಕತೆಯು ನಿಮ್ಮ ಆಳವಾದ ಆಸೆಗಳನ್ನು ಮತ್ತು ಭಯಗಳನ್ನು ಬಹಿರಂಗಪಡಿಸುತ್ತದೆ ಎಂದು ಓಂಕಾರ್ ಎಚ್ಚರಿಸಿದ್ದಾರೆ. ಮಾತನಾಡುವ ಮರಗಳು, ತಮಾಷೆಯ ಯಕ್ಷಯಕ್ಷಿಣಿಯರು ಮತ್ತು ಚೇಷ್ಟೆಯ ಪಿಕ್ಸಿಗಳನ್ನು ಎದುರಿಸಿದ ಸ್ನೇಹಿತರು ಧೈರ್ಯಗೆಡಲಿಲ್ಲ. ಕಾಡಿನ ವಶೀಕರಣವು ಅವರ ಸ್ನೇಹ ಮತ್ತು ಧೈರ್ಯವನ್ನು ಪರೀಕ್ಷಿಸಿತು. ಆದರೆ ಛೋಟಾ ಭೀಮನ ಧೈರ್ಯವು ಮೇಲುಗೈ ಸಾಧಿಸಿತು. ಕಾಡಿನ ಹೃದಯಭಾಗದಲ್ಲಿ ಅವರು ಹೊಳೆಯುವ ಹೂವುಗಳಿಂದ ಆವೃತವಾದ ಸ್ಫಟಿಕ ಸ್ಪಷ್ಟ ಕೊಳವನ್ನು ಕಂಡುಹಿಡಿದರು. ಕೊಳದ ಮಧ್ಯದಲ್ಲಿ ಮಾಂತ್ರಿಕ ಮೀನು ಹೊರಹೊಮ್ಮಿತು ಮತ್ತು ಪ್ರತಿಯೊಬ್ಬ ಸ್ನೇಹಿತರಿಗೆ ಒಂದೇ ಆಸೆಯನ್ನು ನೀಡಿತು. ಛೋಟಾ ಭೀಮ್ ನಿಸ್ವಾರ್ಥ ಹೃದಯದಿಂದ ಧೋಲಪುರದ ಎಲ್ಲರಿಗೂ ಸಂತೋಷ ಮತ್ತು ಸಮೃದ್ಧಿಯನ್ನು ಹಾರೈಸಿದರು. ಅವನ ಸ್ನೇಹಿತರು ಅದನ್ನು ಅನುಸರಿಸಿದರು. ಮಂತ್ರಿಸಿದ ಕಾಡಿನ ಮೂಲಕ ಪ್ರತಿಧ್ವನಿಸುವ ಹೃತ್ಪೂರ್ವಕ ಶುಭಾಶಯಗಳನ್ನು ಮಾಡಿದರು. ಅವರು ಮಾಂತ್ರಿಕ ಕಾಡಿನಿಂದ ನಿರ್ಗಮಿಸಿದಾಗ ಅವರ ಆಸೆಗಳು ಈಡೇರಿವೆ ಎಂದು ಅವರು ಕಂಡುಕೊಂಡರು. ಧೋಲಪುರ್ ಎಂದಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದುತ್ತಿದೆ, ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿತ್ತು. ವಶೀಕರಣವು ಪರೀಕ್ಷೆ ಮತ್ತು ಅವರ ಬಂಧವನ್ನು ಬಲಪಡಿಸಿದೆ ಎಂದು ತಿಳಿದ ಸ್ನೇಹಿತರು ಮುಗುಳ್ನಕ್ಕರು. ಹಿಂದೆಂದಿಗಿಂತಲೂ ತಮ್ಮನ್ನು ಹತ್ತಿರಕ್ಕೆ ತಂದ ಮಾಂತ್ರಿಕ ಸಾಹಸಕ್ಕಾಗಿ ಅವರ ಹೃದಯಗಳು ಕೃತಜ್ಞತೆಯಿಂದ ತುಂಬಿ ಧೋಲಪುರಕ್ಕೆ ಮರಳಿದರು. ಆದ್ದರಿಂದ ಛೋಟಾ ಭೀಮ್ ಮತ್ತು ಅವನ ಸ್ನೇಹಿತರು ಇನ್ನೂ ಅನೇಕ ಸಾಹಸಗಳನ್ನು ಮುಂದುವರೆಸಿದರು. ಮಂತ್ರಿಸಿದ ಕಾಡಿನಲ್ಲಿ ಕಲಿತ ಪಾಠಗಳನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತಾರೆ.